ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಾರೆ ಎಲ್ರಿಗೂ ಡಬಲ್ ನಮಸ್ಕಾರ. ಇವತ್ತು ಒಂದೇ ಪುಡಿಯಲ್ಲಿ ಪುಳಿಯೋಗರೆ ಮಾಡ್ಕೊಬೋದು, ವಾಂಗಿಬಾತು ಮಾಡ್ಕೊಬೋದು, ಬಿಸಿಬೇಳೆಬಾತು ಮಾಡ್ಕೊಬೋದು, ಸಾಂಬಾರು ಪುಡಿ ಕೂಡ ಆಗುತ್ತೆ. ಮೊದಲಿಗೆ ಧನಿಯಾ ಒಂದು ಹುರಿಯೋಣ. ಒಂದು 200 ಗ್ರಾಮ್ ಅಷ್ಟು ಧನಿಯಾ ಬೇಕು. ಧನಿಯಾ ಆದಮೇಲೆ ಸ್ವಲ್ಪ ಬಾಣಲಿ ಬಿಸಿ ಬರಲಿ. ಆಮೇಲೆ ಜೀರಿಗೆ ಒಂದು ಅರ್ಧ kg ಜೀರಿಗೆ ಹುರ್ಕೊಳ್ಳೋಣ. ಯಾವುದೇ ಥರ ಎಣ್ಣೆ ಉಪಯೋಗಿಸ್ತಾ ಇಲ್ವಾ. ಚೆನ್ನಾಗಿ ಹುರಿಬೇಕು, ನಿಧಾನವಾಗಿ ಸ್ಲಿಮ್ಮಾಗಿ ಹುರಿಬೇಕು, ನಿಧಾನವಾಗಿ ತಿರ್ಗಿಸ್ತಾ ಇರಬೇಕು. ಯಾಕಪ್ಪ ಸಾಂಬಾರು ಪುಡಿ ಇವೆಲ್ಲ ಮಾಡುವಾಗ ನಿಧಾನವಾಗಿ ಹುರಿಬೇಕು. ಆಗ ಸ್ಮೆಲ್ಲಾಗಲಿ ಟೇಸ್ಟ್ ಆಗಲಿ ಹಂಗೆ ಚೆನ್ನಾಗಿರುತ್ತದೆ. ಆಯಿತು, ಜೀರಿಗೆ ಬಿಸಿ ಆಗಬೇಕು, ಕೈ ಮುಟ್ಕೊಂಡ್ರೆ. ಮೆಣಸು ಇಂಪಾರ್ಟೆಂಟು, ಚೆನ್ನಾಗಿ ಹುರಿಬೇಕು. ಮೆಣಸು ಚಿಟ್ಪಟ ಅನ್ನಬೇಕು, ಅಲ್ಲಿ ಗಂಟ ನಿಧಾನವಾಗಿ ಹುರಿಬೇಕು. ನಿಧಾನವಾಗಿ ಹುರಿತಾ ಇದ್ದರೆ ಚಿಟ್ಪಟ ಅನ್ನೋದು ಅಲ್ಲಿ ಗಂಟ ಹುರಿಬೇಕು. ನೋಡಿ ಸೌಂಡ್ ಕೇಳಿಸುತ್ತೆ, ಪಟ್ ಅನ್ನೋದೆ, ಆ ಥರ ಹುರಿಬೇಕು. ಆಯ್ತು, ಈಗ ಮೆಂತ್ಯ ಹುರಿಯೋಣ. ಇವಾಗ ಅದು ಕೂಡ ಅಷ್ಟೇ, ಸ್ಲಿಮ್ಮಾಗಿ ನಿಧಾನವಾಗಿ ಅದು ಕಂದು ಬಣ್ಣ ಬರಬೇಕು. ಅದು ಇಷ್ಟಪಟ್ಟು ಅನ್ನೋದು ಅಲ್ಲಿ ಗಂಟೆ ಹುರಿಲೇಬೇಕು. ಆಗ ಮೆಂತ್ಯ ಮೆಣಸು ಇಂಪಾರ್ಟೆಂಟು. ಅವೆರಡು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಪುಡಿ ಸ್ಮೆಲ್ ಬರುತ್ತೆ. ಕೆಲವರು ಮಾಡೋದ್ರೆ ಸ್ಮೆಲ್ ಬರೋಲ್ಲ, ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಇದು ಎರಡು ಕಾರಣ. ಇವೆರಡು ಚೆನ್ನಾಗಿ ಹುರಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತದೆ. ಕೆಂದು ಬಣ್ಣ ಬರಬೇಕು, ಇನ್ನೂ ಹುರಿಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಟೇಸ್ಟಾಗಿ ಬರ್ತೈತೆ. ಈ ಪುಡಿಗಳಷ್ಟೇ ನೋಡಿ, ಚಿಟ್ಪಟ ಅನ್ನುತ್ತೆ ನೋಡಿ. ಇವಾಗ ಆಯಿತು, ಅಷ್ಟು ಹುರಿದೆ ಸಾಕು. ಈಗ ಸಾಸಿವೆ ಸ್ವಲ್ಪ ಹುರ್ಕೊಳ್ಳೋಣ. ಸಾಸಿವೆ ಕೂಡ ಅಷ್ಟೇ ಸ್ಲಿಮ್ಮಾಗಿ ಇಕ್ಬೇಕು, ನಿಧಾನವಾಗಿ ಹುರ್ಕೊಳ್ಳೋಣ. ಒಂದು 20 ಗ್ರಾಮ್ ಸಾಸಿವೆ ಹಾಕ್ಕೊಳ್ಳೋಣ. ನಿಧಾನಕ್ಕೆಲ್ಲ ಹುರಿತಾ ಇದೆ, ನಿಧಾನವಾಗಿ ತಿರ್ಗಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಿಧಾನವಾಗಿ ಹುರಿಬೇಕು ನೋಡಿ, ಆ ಥರ ಇದು ಮಾಡಬೇಕು. ಈಗ ಮಿಕ್ಸಿಂಗ್ ಮಾಡೋದು ತೋರಿಸಿ ಬನ್ನಿ. 10 kg ಹಾಕ್ಕೊಂಡಿದ್ದೀನಿ. ಮೆಣಸು, ಮೆಂತ್ಯ ಮತ್ತು ಅರ್ಶಿನ 5, ಧನಿಯಾ ಒಂದಷ್ಟು ಹಾಕ್ಕೊಳ್ಳಿ. ಗ್ರಾಮ್ ಬೇಕಂದರೆ ನಿಮ್ಗೆ ತೋರಿಸಿದ್ದೀನಿ ನೋಡಿ ಗ್ರಾಮುಗಳು. ಒಂದು 200 ಗ್ರಾಮ್ ಧನಿಯಾ ಬೀಜ ಹಾಕ್ಕೊಂಡ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಆ ಥರ ಬರಬೇಕು ಎಲ್ಲನೂ. ತೋರಿಸಿ ನೋಡಿ ಕೈಯಲ್ಲಿ, ಇವಾಗ ಮ್ಯಾಗೆ ಎತ್ತಿ ಆ ಥರ ಎಲ್ಲ ಒಂದೊಂದು ಕಾಣಿಸ್ಬೇಕು. ಜೀರಿಗೆ ಜಾಸ್ತಿ ಇರಬೇಕು, ಧನಿಯಾ ಬೀಜ ಕಮ್ಮಿ ಇರಬೇಕು, ಮೆಣಸು ಕಮ್ಮಿ ಇರಬೇಕು. ನೋಡಿ, 10 ಜೀರಿಗೆ ಇದ್ದರೆ ಒಂದು 2 ಮೆಂತ್ಯ, 4 ಮೆಣಸು, ಧನಿಯಾ ಬೀಜ 4 ಇರಬೇಕು ಅಷ್ಟೇ. ಈಗ ಬಾಡಿಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಸೈಲಾ ಮೆಣಸಿನ್ಕಾಯಿ ಯಾವುದೇ ಥರ ಬಳಸ್ತಾ ಇಲ್ಲ. ಕಲರ್ ಚೆನ್ನಾಗಿ ಬರುತ್ತೆ ಬಾಡಿಗೆ ಮೆಣಸಿನ್ಕಾಯಿ ಬಳಸೋದ್ರಿಂದ. ಕಲರ್ ಏನು ಸ್ವಲ್ಪ ಕೂಡ ಆಗೋಷ್ಟಿಲ್ಲ, ಅಷ್ಟು ರೆಡ್ಡಾಗಿರುತ್ತೆ. ನಿಮ್ಗೆ ಬೇಕಾದರೆ ಸೈಲಾ ಮೆಣಸಿನ್ಕಾಯಿ ಬೇಕು ಸ್ವಲ್ಪ ಹಾಕ್ಕೊಬೋದು, ಖಾರಕ್ಕೆ ಬೇಕಾದರೆ. ನಮಗೆ ಖಾರ ಕರೆಕ್ಟಾಗಿತ್ತು. 1 kg ಹಾಕ್ಕೊಂಡಿದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ. ಹಿಂಗು ಒಂದು 50 ಗ್ರಾಮ್ ಉಪಯೋಗಿಸ್ತಾ ಇದ್ದೀನಿ. ಈಗ ಕಡಲೆಬೇಳೆ, ಗೋಡಂಬಿ, ಉದ್ದಿನಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ ಮೊಗ್ಗು ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಅಲ್ಲಿ ತೋರಿಸಿದ ಮೆಜರ್ಮೆಂಟು ಸಾಕು. ಬೇಕಾದರೆ ಗೋಡಂಬಿ ಹಾಕೊಳ್ಳಿ, ಸ್ಕಿಪ್ ಮಾಡಿ. ಗೋಡಂಬಿ ಹಾಕೋದು ಜಾಸ್ತಿ ನಾವು ಪೌಡ್ರ್ ಉಳಿಯಲ್ಲ, ಗೂಡು ಕಟ್ಟುತ್ತೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಹುರಿಬೇಕು, ಕಂದು ಬಣ್ಣ ಬರಬೇಕು. ಹುರಿಬೇಕಂದ್ರೆ ಅಲ್ಲಿ ಗಂಟೆ ಹುರಿಬೇಕು. ಈಗ ಅದು ಆಯಿತು. ಈಗ ಅದ್ರಲ್ಲಿ ಹಾಕ್ಕೊಳ್ಳೋಣ. ಈಗ ಒಂದು ಹಸು ಬರ್ತೈತೆ, ಅವಾಗ ಅದಕ್ಕೆ ಒಂದು ಫೋಟೋ ಇಟ್ಕೊಂಡೆ. ಚೆನ್ನಾಗಿತ್ತಲ್ಲ ಹಸು. ಈಗ ಒಣಕೊಬ್ಬರಿ ಬೇಕಂದರೆ ನಿಮ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೆಲವು ಮಿಷಿನ್ಗಳಲ್ಲಿ ಹಾಕ್ಕೊಡಲ್ಲ ಒಣಕೊಬ್ಬರಿ, ಇಲ್ಲಿ ಅಲ್ಲಿ ಹಾಕ್ಕೊಡಿಲ್ಲ ಮಿಷಿನಲ್ಲಿ. ಮತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಹಾಕ್ಕೊಟ್ರು ಪುಡಿ. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ನಾನು ಪರವಾಗಿಲ್ಲ ಸ್ಕಿಪ್ ಮಾಡಿ. ಟೇಸ್ಟ್ ಎಲ್ಲ ಒಂದೇ ಇರುತ್ತೆ. ನಿಮ್ಗೆ ಬೇಕಾದರೆ ರುಬ್ಬಿಟ್ಟು ಬೇಕಾದ್ರೆ ಹಂಗೆ ಹಾಕ್ಕೊಬೋದು ಪೌಡ್ರ್ ಮಾಡಿ. ಇದು ಪೌಡ್ರಿಗೆ ಸೇರಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಹುರಿದ್ಬಿಟ್ಟು ಕಂದು ಬಣ್ಣ ಬರಬೇಕು. ಕೊಬ್ಬರಿ ಗಮ್ ಅಂತೈತೆ, ಅಲ್ಲಿ ಗಂಟೆ ಹುರಿಬೇಕು. ಈಗ ಅದರಲ್ಲೆಲ್ಲ ಹಾಕ್ತಾಯಿದ್ದೀನಿ, ಮತ್ತೆ ಎಲ್ಲ ಹುರಿದಿರೋದೆಲ್ಲನೂ ಹಾಕ್ಬಿಟ್ಟು ಪರೋಟಾಗೆ ಹಾಕಿ ಬಿಸಿ ಆರಿಸ್ಬಿಟ್ಟು ಆಮೇಲೆ ಚಿಲ್ಕ ಹಾಕ್ತೀನಿ ನೋಡಿ. ಎಲ್ಲ ಗಮ್ಮಂತ ಬರುತ್ತೆ, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ. ವಾಂಗಿಬಾತು ನೆಕ್ಸ್ಟ್ ವೀಡಿಯೋದಲ್ಲಿ ವಾಂಗಿಬಾತು ಮಾಡೋದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರಿಗಾರು ಬೇಕಲ್ಲ ಕಮೆಂಟ್ ಮಾಡಿ. ತುಂಬಾ ಪೌಡ್ರು ನೋಡಿ ಸೂಪರಾಗಿರುತ್ತೆ ಪೌಡ್ರ್ ಮಾತ್ರ. ಇದು ಎಲ್ಲ ಮಿಷಿನ್ಗೆ ಕಳಿಸ್ತಾ ಇದ್ದೀನಿ ನೀಟಾಗಿ. ಮಿಷಿನ್ಗೆ ಕಳಿಸೋವಾಗ ಸ್ವಲ್ಪ ದೊಡ್ಡದೇ ಕಳಿಸಿ, ಯಾಕಂದರೆ ಚಿಕ್ಕ ಬಾಕ್ಸಲ್ಲಿ ಕಳ್ಸೋಕೆ ಹೋಗ್ಬಿಟ್ಟು ಬಿಸಿಗೆ ಕಪ್ಪಾಗ್ಬಿಡುತ್ತೆ ಪೌಡ್ರ್. ನೋಡಿ ಚೆನ್ನಾಗಿ ಬಂದಿದೆಯಾ ಕಂದು, ನೋಡಿ ಎಷ್ಟು ಕೆಂಪಾಗಿದೆಯಾ. ಒಂದು ಚೂರು ಬಣ್ಣ ಹಾಕೋಷ್ಟೇ ಇಲ್ಲ. ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡೋದಕ್ಕೆ. ಸಾಂಬಾರು ಪುಡಿ